ವೀಕ್ಷಕ ಮಿತ್ರರೇ, ಇಂದಿನ ಈ ವಿಡಿಯೋದಲ್ಲಿ ನಾನು ಮೌಲ್ಯಗಳನ್ನು ಬೆಳೆಸುವಲ್ಲಿ ತಾಯಿಯ ಪಾತ್ರ ಏನು ಅನ್ನುವಂಥ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಈಗ ಎರಡನೆಯ ವಿಡಿಯೋ ಇದು. ಈ ವಿಡಿಯೋದಲ್ಲಿ ಸಹಿತ ಎರಡು ಉದಾಹರಣೆಗಳನ್ನು ಕೊಡುವುದರ ಮೂಲಕ ಮಗುವಿನ ನೈತಿಕ ಬೆಳವಣಿಗೆಯಲ್ಲಿ ತಾಯಿ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತಾಳೆ ಎಂಬುದು ಈ ವಿಡಿಯೋದಲ್ಲಿದೆ. ಮಗುವಿನ ನೈತಿಕ ಮೌಲ್ಯಗಳನ್ನು ಬೆಳೆಸುವಲ್ಲಿ ತಾಯಿಯ ಪಾತ್ರ ಎಷ್ಟು ಮುಖ್ಯ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಎರಡು ಉದಾಹರಣೆಗಳ ಮೂಲಕ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಇದು ಸಾವಿರಾರು ವರ್ಷಗಳ ಹಿಂದಿನ ಮಾತು. ಒಬ್ಬ ಸಣ್ಣ ಹುಡುಗ, ಹೆಸರು ಶೇಖ್ ಅಬ್ದುಲ್ ಖಾದಿರ್, ಜ್ಞಾನಾರ್ಜನೆಗೆ ಮೆಕ್ಕಾಕ್ಕೆ ಹೋಗಲು ಉತ್ಸುಕನಾದ. ಇದು ದೇವರ ಚಿತ್ತ ಅಥವಾ ಇಚ್ಛೆ ಎಂದು ಭಾವಿಸಿ ಅವನ ತಾಯಿ ಸಾವಿರಾರು ಮೈಲು ದೂರದ ಕಷ್ಟಕರ ಪ್ರಯಾಣಕ್ಕೆ ಒಪ್ಪಿಗೆ ಕೊಟ್ಟಳು. ಅವಳು ಅವನಿಗೆ ಪಿತ್ರಾರ್ಜಿತವಾಗಿ ಅವನ ಪಾಲಿಗೆ ಬಂದಂಥ 40 ಚಿನ್ನದ ನಾಣ್ಯಗಳನ್ನು ಕೊಟ್ಟಳು. ಅವಳು ಈ ನಾಣ್ಯಗಳನ್ನು ಅವನ ಕೋಟಿನ ಒಳಪದರಿನಲ್ಲಿಟ್ಟು ಒಲಿದು ಬಿಟ್ಟಳು. ಅಬ್ದುಲ್ ಹೊರಡಲು ಅಣಿಯಾದ. ಆಗ ಅವನ ತಾಯಿ ಅವನನ್ನು ಕರೆದು, ಓ ಮಗು, ನೀನು ಹೊರಟಿದ್ದೀಯಾ? ಅಲ್ಲಾಹನ ಸಲುವಾಗಿ ನಾನು ನಿನ್ನನ್ನು ಬಿಟ್ಟು ಕೊಡುತ್ತಿದ್ದೇನೆ. ನನಗೆ ಗೊತ್ತು, ಈ ಜಗತ್ತಿನಲ್ಲಿ ನಾನು ಮತ್ತೆ ನಿನ್ನನ್ನು ಕಾಣಲಾರೆ ಎಂದು. ಆದರೆ ನನ್ನ ಒಂದು ಮಾತನ್ನು ಪಾಲಿಸು ಮಗನೇ. ಎಂದಿಗೂ ಸತ್ಯವಂತನಾಗಿರು, ಸತ್ಯವನ್ನೇ ನುಡಿ, ಸತ್ಯವನ್ನೇ ಪ್ರಚಾರ ಮಾಡು. ನಿನ್ನ ಪ್ರಾಣ ಹೋದರೂ ಸರಿಯೇ. ಆಗ ಅಬ್ದುಲ್ ಖಾದಿರ್ ವರ್ತಕರ ಒಂದು ಸಣ್ಣ ತಂಡದೊಂದಿಗೆ ಬಾಗ್ದಾದಿನ ಕಡೆಗೆ ಪ್ರಯಾಣ ಮಾಡಿದ. ದಾರಿಯಲ್ಲಿ ದರೋಡೆಕೋರರು ಈ ತಂಡದ ಮೇಲೆ ದಾಳಿ ಮಾಡ್ತಾರೆ. ವರ್ತಕರನ್ನು ದೋಚತೊಡಗುತ್ತಾರೆ. ಆದರೆ ಅವರು ಯಾರೂ ಅಬ್ದುಲ್ಲನನ್ನು ಗಮನಿಸಲೇ ಇಲ್ಲ. ಕಾರಣ ಆತ ಸಣ್ಣ ಹುಡುಗನಾಗಿದ್ದ. ಕೊನೆಗೊಬ್ಬ ಅಬ್ದುಲ್ಲನ ಬಳಿ ಬಂದೇ ಬಿಟ್ಟ. ಗಡುಸಾದ ಧ್ವನಿಯಲ್ಲಿ ಕೇಳಿದ, ನಿನ್ನ ಹತ್ತಿರ ಏನಿದೆ? ಅಬ್ದುಲ್ ಶಾಂತವಾಗಿ ಉತ್ತರಿಸಿದ, ನನ್ನ ಹತ್ತಿರ 40 ಚಿನ್ನದ ನಾಣ್ಯಗಳಿವೆ. ನನ್ನ ಕೋಟಿನ ಒಳಪದರಿನಲ್ಲಿ ನನ್ನ ಕಂಕುಳ ಕೆಳಗೆ ನನ್ನ ಅಮ್ಮ ಹೊಲಿದು ಬಿಟ್ಟಿದ್ದಾಳೆ. ನಿರ್ಗತಿಕನಂತೆ ಕಾಣುತ್ತಿದ್ದ ಪೂರ್ಣ ಶಾಂತ ಚಿತ್ತವನ್ನು ಕಂಡು ದರೋಡೆಕೋರನಿಗೆ ಆಶ್ಚರ್ಯವಾಯಿತು. ಅವನು ತನ್ನ ನಾಯಕನಿಗೆ ಈ ವಿಷಯ ಹೇಳಿದ. ನಾಯಕನು ಕೇಳಿದಾಗಲೂ ಅಬ್ದುಲ್ ಅಷ್ಟೇ ಶಾಂತವಾಗಿ ಸತ್ಯವನ್ನು ನುಡಿದ. ಅವನ ಕೋಟನ್ನು ಹರಿದು ನೋಡಿದರೆ ಅಲ್ಲಿ ಚಿನ್ನದ ನಾಣ್ಯಗಳಿದ್ದವು. ಬೆರಗಾದ ದರೋಡೆಕೋರ ಕೇಳಿದ, ಅಲ್ಲ, ನೀನು ಸತ್ಯವನ್ನೇ ಹೇಳಿದೆಯಲ್ಲ, ನಿನ್ನಂಥವನನ್ನು ನಾವು ಇದುವರೆಗೆ ನೋಡಿರಲಿಲ್ಲ. ಅಬ್ದುಲ್ ಉತ್ತರಿಸಿದ, ನನ್ನ ಪ್ರಾಣ ಹೋದರೂ ನಾನು ಸತ್ಯವನ್ನೇ ನುಡಿಯುತ್ತೇನೆಂದು ನನ್ನ ಅಮ್ಮನಿಗೆ ನಾನು ಪ್ರಮಾಣ ಮಾಡಿದ್ದೇನೆ. ಇನ್ನು 40 ನಾಣ್ಯಗಳೇನು ಮಹಾ, ಆಕೆಗೆ ಎಂದೂ ದ್ರೋಹ ಮಾಡುವುದಿಲ್ಲ ಎಂದು ಹೇಳಿದ್ದೇನೆ. ಅದರಿಂದ ಸತ್ಯವನ್ನೇ ಹೇಳಿದೆ. ಅಬ್ದುಲ್ಲನ ಮಾತು ಕೇಳಿ ದರೋಡೆಕೋರರು ಬೆಚ್ಚಿದರು. ಹುಡುಗನ ಮಾತಿನ ಹಿಂದೆ ಅವನ ಚಾರಿತ್ರ್ಯದ ಶಕ್ತಿ ಇತ್ತು. ಅದು ದರೋಡೆಕೋರರ ಮನಪರಿವರ್ತನೆ ಮಾಡಿತು. ಅವರೆಲ್ಲ ತಮ್ಮ ಕೆಟ್ಟ ಕೆಲಸ ಬಿಟ್ಟು ಅಬ್ದುಲ್ಲನ ಹಿಂದೆ ಹೊರಟರು. ಈತನೇ ಮುಂದೆ ಮಹಾನ್ ಸಂತನೆಂದು ಪ್ರಸಿದ್ಧನಾದ ಶೇಖ್ ಅಬ್ದುಲ್ಲಾ ಖಾದಿರ್ ಎ ಗಿಲಾನಿ ಅಂತ ತಿಳ್ಕೊಂಡು. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ತಾಯಿಯ ಮಾತು ಎಷ್ಟು ಮಹತ್ವದ್ದು ಅನ್ನೋದು ಬಹಳ ಮುಖ್ಯ. ಹಾಗೆ ಸ್ವಾಮಿ ವಿವೇಕಾನಂದರು ತಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಮಾಡಿ ಆರಂಭವಾದ ಸತತ ತನ್ನ ತಾಯಿಯ ಮಡಿಲಲ್ಲಿ. 1841ರಲ್ಲಿ ಜನಿಸಿದ ಭುವನೇಶ್ವರ ದೇವಿ 10 ವರ್ಷಕ್ಕೆಲ್ಲ ಮದುವೆಯಾದಳು. ಆಕೆ ಒಬ್ಬ ಆದರ್ಶ ಗೃಹಿಣಿ. ಆಕೆ ಬಿಡುವಿಲ್ಲದ ಕೆಲಸಗಳ ನಡೆಯುವ ಆಕೆ ಪ್ರತಿದಿನ ಹೊಲಿಗೆ, ಸಂಗೀತ, ರಾಮಾಯಣ, ಮಹಾಭಾರತಗಳ ಪಠಣ ಮಾಡುತ್ತಿದ್ದಳು. ಅವರದ್ದು ಅವಿಭಾಜ್ಯ ಕುಟುಂಬ. ಮಧ್ಯಾಹ್ನ ಊಟವಾದ ಮೇಲೆ ಮನೆಯ ಮಹಿಳೆಯರೆಲ್ಲ ಒಂದು ಕಡೆ ಸೇರುತ್ತಿದ್ದರು. ಭುವನೇಶ್ವರ ಮಹಾಕಾವ್ಯಗಳನ್ನು ಜೋರಾಗಿ ಓದುತ್ತಿದ್ದಳು. ಮೊದಲಿನಿಂದಲೂ ಆಕೆ ಭಾಳ ದೈವಭಕ್ತಳು. ದಿನವೂ ಶಿವನ ಪೂಜೆ ಮಾಡುತ್ತಿದ್ದಳು. ಆಕೆಗೆ ಮಾತನಾಡುತ್ತಿದ್ದುದು ಕಡಿಮೆ. ಆದರೆ ನಾಟಕಗಳಲ್ಲಿ ಕೇಳಿದ ಶ್ರೀಕೃಷ್ಣನ ಮೇಲಿನ ಭಕ್ತಿಗೀತೆಗಳನ್ನು ಮಧುರವಾದ ಧ್ವನಿಯಲ್ಲಿ ಹಾಡುತ್ತಿದ್ದಳು. ನರೇಂದ್ರನಾಥ ದತ್ತ ಭವಿಷ್ಯದ ಸ್ವಾಮಿ ವಿವೇಕಾನಂದರು ಈ ಉತ್ತಮ ಮಹಿಳೆಯ ತೊಡೆಯ ಮೇಲೆ ಕುಳಿತು ಮತ್ತೆ ಮತ್ತೆ ರಾಮ ಸೀತೆಯರ ಕತೆ ಕೇಳಿದ ಅದೃಷ್ಟವಂತ ಮಗ. ರಾಮನ ಸಾಹಸ, ಹನುಮಂತನ ಭಕ್ತಿ ಇತ್ಯಾದಿಗಳನ್ನು ಅವನ ಮನಸ್ಸಿನಲ್ಲಿ ಅದ್ಭುತವಾದ ಕಲ್ಪನೆಗಳನ್ನು ಮೂಡಿದವು. ಮನೆಯಲ್ಲಿ ತಾಯಿ ಮತ್ತು ಹಿರಿಯರ ಪೂಜೆ ಮಾಡುವುದನ್ನು ನೋಡಿ ತಾನೂ ಹಾಗೆ ಪೂಜೆ ಮಾಡುವುದನ್ನು ಕಲಿತ. ಒಂದು ದಿನ ಒಬ್ಬ ಪುಟ್ಟ ಬ್ರಾಹ್ಮಣ ಹುಡುಗ ಹರಿ ಎಂದು ಹೆಸರು ಸೀತಾಮಾತರ ಮಣ್ಣಿನ ಮೂರ್ತಿಯನ್ನು ತಂದ. ಮನೆಯಲ್ಲಿ ಯಾರೂ ಇರಲಿಲ್ಲ. ಅವನು ಮತ್ತು ನರೇಂದ್ರ ಇಬ್ಬರೂ ಮಹಡಿಯ ಮೇಲೆ ಮೇಲೆ ಒಂದು ಕೋಣೆಗೆ ಹೋಗಿ ಬಾಗಿಲನ್ನು ಭದ್ರವಾಗಿ ಮುಚ್ಚಿದರು. ನಂತರ ಇಬ್ಬರೂ ಆ ಮೂರ್ತಿಯನ್ನು ಇಟ್ಟು ಅದರ ಮುಂದೆ ಧ್ಯಾನಕ್ಕೆ ಕುಳಿತೇ ಬಿಟ್ಟರು. ಪುಟ್ಟ ನರೇಂದ್ರ ಬೃಹತ್ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ತನ್ನ ಕಾಲದ ಅತ್ಯಂತ ಮಹಿಮಾನ್ವಿತ ಅಥವಾ ಪ್ರಸಿದ್ಧ ವ್ಯಕ್ತಿಯಾಗಿ ಬೆಳೆದುದರಲ್ಲಿ, ಧ್ಯಾನ ಸಿದ್ಧನಾದುದರಲ್ಲಿ, ತನ್ನ ಪ್ರಭಾವದಿಂದ ಇಡೀ ಜಗತ್ತನ್ನೇ ನಡಗಿಸುವುದರಲ್ಲಿ ಆಶ್ಚರ್ಯವೇನಿದೆ? ಅಥವಾ ಹೊಸ ಹಾದಿಯನ್ನೇ ಹಾಕಿಕೊಟ್ಟ. ರಾಷ್ಟ್ರದ ನರನಾಡಿಗಳಲ್ಲಿ ಜೀವ ತುಂಬಿದ.
ಜಗತ್ತಿನಲ್ಲಿ ಉತ್ತಮ ಸ್ವಾರ್ಥರಹಿತ ತಾಯಿಗಿಂತ ದೊಡ್ಡ ಅನುಕರಣೀಯ ವ್ಯಕ್ತಿ ಈ ಜಗತ್ತಿನಲ್ಲಿ ಇರಬಹುದೇ ಅಂತಕ್ಕಂಥ ಪ್ರಶ್ನೆಯನ್ನು ನಾವೆಲ್ಲ ಹಾಕ್ಕೊಳ್ಬೇಕು. ಅದಕ್ಕೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತಾಯಿ ಎಷ್ಟೊಂದು ಸ್ವಾರ್ಥರಹಿತ ಒಂದು ಪ್ರೀತಿಯನ್ನು ಕೊಡೋದ್ರ ಮೂಲಕ ಮಕ್ಕಳನ್ನು ಸನ್ಮಾರ್ಗಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ತೋರ್ತಾಳೆ ಅನ್ನುವಂಥ ಮಾತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು.